ಜಿ5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಸಚಿನ್ ಫೋನ್ ಮಾಡಿದ್ದಾನವೇ? ಅವ್ನು ನನ್ಗೆ ಕಾಲ್ ಮಾಡ್ತಾನೆ. ಅಲ್ಲ ನೋಡ್ ತುಂಬಾ ದಿನ ಆಯ್ತಲ್ಲ, ಹಂಗೆ ಫೋನ್ಗಿನ್ ಮಾಡಿದ್ನ ಅಂತ ಕೇಳ್ದೆ. ಗೊತ್ತಿದ್ದು ಕೇಳ್ಬೇಡಕ್ಕ. ಅವ್ನು ನನ್ನ ಜೊತೆ ಟಚ್ ಅಲ್ಲೇ ಇಲ್ಲ. ಅವನು ನಿನ್ಗೇನಾದ್ರೂ ಫೋನ್ ಮಾಡಿದ್ನ? ನಿನ್ಗೊಂದ್ ವಿಷಯನ ಬೇಡ ಅಂದ್ಮ್ಯಾಕೆ ಫೋನ್ ಮಾಡಿದ್ನ ಅಂತ ಯಾಕವಿ ಕೇಳ್ತಿದ್ಯಾ? ಸರಿ ಬಿಡು, ಕೇಳಿದ್ ತಪ್ಪಾಯ್ತು, ಸಾರಿ. ಹೊಸಿನಿ, ದಿಟ್ವಾಗ್ಲು ನಿಂಗೆ ಸಚಿನ್ ಕಂಡ್ರೆ ಇಷ್ಟ ಅಲ್ವೇ? ಯಾಕೆ ಹಾಗೆ ಕೇಳ್ತಾ ಇದೆಯಾ? ಅಲ್ಲ, ಅವನೇನೋ ಪರಿಸ್ಥಿತಿಗೆ ಸಿಕ್ಕಿ ನಿನ್ ತವ ಅನಾಥ ಅಂತ ಸುಳ್ಳು ಹೇಳ್ದ. ಅಷ್ಟಕ್ಕೆ ಅವನ ಮೇಲಿರೋ ಪ್ರೀತಿನೇ ಹೊಂಟೋಯ್ತಾ? ನೀವು ಹುಡುಗಿರು ಪ್ರೀತಿ ಗೀಟನ ಬೆಲೆ ಕೊಡೋದು ಇಷ್ಟೇ ಏನೋ ನೀನ್ ನನ್ನ ಬಗ್ಗೆ ಅರ್ಥ ಮಾಡ್ಕೊಂಡಿರೋದು? ಆ ಸಚಿನ್ ನನ್ನ ಬಗ್ಗೆ ಹೀಗೆ ತಿಳ್ಕೊಂಡಿರ್ತಾನೆ. ನನಗೆ ಕೋಪ ಇದೆ ಅನ್ ಮಾತ್ರಕ್ಕೆ ಅವನ ಮೇಲೆ ಪ್ರೀತಿ ಇಲ್ಲ ಅಂತ ಅಲ್ಲ. ನಾನು ಅವನ್ನ ಅವತ್ತು ಎಷ್ಟು ಪ್ರೀತಿಸ್ತಿದ್ನೋ ಇವತ್ತು ಅಷ್ಟೇ ಪ್ರೀತಿಸ್ತಾ ಇದ್ದೀನಿ. ನಾನು ಕಷ್ಟದಲ್ಲಿದ್ದಾಗ ನನಗೆ ಎಷ್ಟು ಸಪೋರ್ಟ್ ಮಾಡಿದಾನ್ ಗೊತ್ತಾ? ಸ್ನೇಹಕ್ಕ ತೀರ್ಕೊಂಡಾಗ್ಲು ಅವ್ನು ನನಗೆ ಎಷ್ಟು ಧೈರ್ಯ ಹೇಳಿದಾನೆ ಗೊತ್ತಾ? ಸುಮಾ, ಐ ಆಮ್ ಸಾರಿ. ನಾನು ಯಾರ ಸಾವನು ಇಷ್ಟ ಹತ್ರದಿಂದ ನೋಡ್ದವನಲ್ಲ. ಒಬ್ರು ಅತ್ತಾಗ ಸಮಾಧಾನ ಮಾಡೋಕ್ಕೂ ಬರದೆ ಬೆಳೆದ್ಬಿಟ್ಟೆ. ಆದರೆ ನಾನು ತುಂಬ ಪ್ರೀತಿ ಮಾಡೋ ಹುಡುಗಿ ಅಳ್ತಿರೋದನ್ನ ನೋಡಿದ್ರೆ ಐ ಕಾಂಟ್. ತುಂಬ ನೋವಾಗ್ತಿದೆ. ನಿನಗೆ ಸಮಾಧಾನನೂ ಮಾಡೋಕ್ಕಾಗದೆ, ನಿನ್ನ ಸಂಕಟನೂ ನೋಡೋಕ್ಕಾಗದೆ ಕಷ್ಟಪಡ್ತಿದ್ದೀನಿ. ಆ ದೇವ್ರಿಗೆ ಒಳ್ಳೆಯವ್ರ ಮೇಲೆ ಯಾಕೆ ಕಣ್ಣು? ನಾನು ಯಾವಾಗ್ಲೂ ಇಬ್ರಕ್ಕಂದ್ರ ಜೊತೆನು ಕೋಪದಲ್ಲಿ ಜಗಳ ಆಡ್ತಿದ್ದೆ. ನೀವಿಬ್ರು ಇಲ್ದೆ ನಾನು ಒಬ್ಳೆ ಇದ್ದಿದ್ರೆ ಎಲ್ಲ ನಾನು ಒಬ್ಳಿಗೆ ಸಿಕ್ತಿತ್ತು ಅಂತ. ಆದ್ರೆ ಅದೇ ನಿಜ ಆಗೋಗುತ್ತೆ ಅಂತ ನಾನು ಯಾವತ್ತೂ ಅನ್ಕೊಂಡಿರ್ಲಿಲ್ಲ. ನನ್ನ ಮಾತಿಂದಾನೇ ಹೀಗೆಲ್ಲ ಆಗ್ತಿದೆ ಅನ್ಸ್ತಿದೆ. ಅವ್ರ ಬದಲು ನಾನಾದ್ರೂ ಸಾಯ್ಬಾರ್ದಿತ್ತ? ಪ್ಲೀಸ್ ಮಾತ್ಗೂ ಈ ಥರ ಹೇಳ್ಬೇಡ ಸುಮಾ. ನೀನ್ ಹೇಳ್ದಂಗೆ ನಂಗೆ ಅವನ್ ಹೇಗ್ ಸಮಾಧಾನ ಮಾಡ್ಬೇಕು ಅಂತಾನೆ ಗೊತ್ತಾಗ್ತಿಲ್ಲ ಕಣೋ. ಯಾವಾಗ ಕುಸ್ತು ಬಿದ್ದೋಗ್ತೀನೋ ಅನ್ಸ್ತಿದೆ. ನಾನೇ ಹಿಂಗಾದ್ರೆ ಇನ್ನ ಅವ್ವ ನಾನು ಅತ್ತಾಗ ಸ್ನೇಹಕ್ಕ ಬೈತಿದ್ಲು. ಅವಳಿಗೆ ಅಳೋದಂದ್ರೆ ಇಷ್ಟ ಆಗ್ತಿರ್ಲಿಲ್ಲ. ಯಾವುದೇ ಸಿಚುಯೇಷನ್ ಬಂದ್ರು ಅದನ್ನ ಧೈರ್ಯವಾಗಿ ಎದುರಿಸ್ಬೇಕು ಅಂತ ಹೇಳ್ಕೊಡ್ತಿದ್ಲು. ಆದ್ರೆ ಇವಾಗ ಅವಳೆ ನಮ್ನೆಲ್ಲ ಅಳಿಸ್ತಿದ್ದಾಳೆ. ಅಕ್ಕನ ಹೇಗೂ ವಾಪಸ್ ಕರ್ಕೊಂಬರೋದು? ಇನ್ ಮುಂದೆ ಇಬ್ರಕ್ಕಂದ್ರು ನನ್ನ ಲೈಫಲ್ಲಿ ಇರಲ್ಲ ಅನ್ನೋದನ್ನ ನನ್ ಕೈಲಿ ಇಮ್ಯಾಜಿನೂ ಮಾಡ್ಕೊಳಕ್ ಆಗ್ತಿಲ್ಲ. ಸಚಿನ್, ನೀನ್ ಹೊರಡು. ನಾನ್ ತುಂಬಾ ಯಾರನ್ನ ಇಷ್ಟಪಡ್ತೀನೋ ಅವನ್ನೆಲ್ಲ ನನ್ನ ಬಿಟ್ಟು ಹೋಗ್ಬಿಡ್ತಾರೆ. ನೀನು ಇರ್ಬೇಡ. ಹೊರಡು. ಇಲ್ಲ ಸಚಿನ್, ನಾನು ನಿಜವಾಗ್ಲೂ ಹೇಳ್ತೀನಿ, ಹೊರಡು ನೀನು. ಸುಮಾ ಪ್ಲೀಸ್ ಸಚಿನ್, ಹೋಗು. ಓಕೆ, ಐ ಅಂಡರ್ಸ್ಟ್ಯಾಂಡ್. ಪ್ಲೀಸ್ ಟೇಕ್ ಯುವರ್ ಓನ್ ಟೈಮ್. ನಾನು ನಿನ್ನ ಬಿಟ್ಟು ಹೋಗೋದೇ ಆದ್ರೆ ಅದು ನಾನು ಸತ್ತಾಗ ಮಾತ್ರ. ಐ ಆಮ್ ಸಾರಿ ಸುಮಾ, ಬಟ್ ಅದು ನಿಜ. ನಾನು ನಿನ್ನ ಯಾವತ್ತೂ ಬಿಟ್ಟು ಹೋಗಲ್ಲ.
ನಿಮ್ಮಿಬ್ರು ಮಧ್ಯೆ ಈಟೊಂದೆಲ್ಲ ಪ್ರೀತಿ ಇದ್ಮೇಲೆ ಯಾಕವಿ ಅವನು ಒಪ್ಕೊಳಕ್ ಈಟೊಂದು ಸತಾಯಿಸ್ತಾ ಇದೀಯಾ? ಪ್ರೀತಿ ಒಂದನ್ನೇ ನೋಡಕ್ ಆಗಲ್ಲ ಪುರುಷಿ. ಅವ್ವ ನನ್ ಮೇಲೆ ತುಂಬಾ ನಂಬಿಕೆ ಇಟ್ಕೊಂಡಿದ್ದಾಳೆ. ಅದು ಅಲ್ದೆ ಅವ್ರ ಅಪ್ಪ ಬಂದು ನಮ್ಮ ಮನೆ ಹತ್ರ ಜಗಳ ಮಾಡಿ ಹೋದ್ಮೇಲಂತೂ ಅವರಿಂದ ದೂರ ಇದ್ಬಿಡು ಅಂತ ಹೇಳಿದಾಳೆ. ಅಪ್ಪನ್ ಮಾತ್ ಮೀರಿ ನಾನು ಹೇಗೋ ಅವನ್ನ ಒಪ್ಕೊಳ್ಳಿ? ನಾವು ನಮ್ಮ ಹೆತ್ತೋರ್ಗೆ ಮರ್ಯಾದೆ ಕೊಡ್ಬೇಕಲ್ವೇನೋ? ಅದು ಅಲ್ದೆ ಅವ್ರ ಫ್ಯಾಮಿಲಿಗೂ ನಮ್ಮ ಫ್ಯಾಮಿಲಿಗೂ ಅಂತಸ್ತಲ್ಲಿ ತುಂಬಾನೇ ವ್ಯತ್ಯಾಸ ಇದೆ. ನಾವ್ ಕೀಳು ಅನ್ನೋ ಭಾವನೆ ಅವ್ರ ಮನ್ಸಲ್ಲಿ ಇದ್ಮೇಲೆ ಇದನ್ನ ಮುಂದುವರ್ಸಿ ಅವನ್ ಮನ್ಸಿಗೆ ನೋವು ಕೊಡಕ್ ನನ್ಗೆ ಇಷ್ಟ ಇಲ್ಲ ಕಣೋ. ಇವತ್ತಿನ ಕಾಲದಾಗ ಎಲ್ರು ಪ್ರೀತಿಗೋಸ್ಕರ ಹೆತ್ತೋರ್ ಹೊಟ್ಟೆ ಉರ್ಸಿ ಮನೆ ಬಿಟ್ಟು ಹೋಗೋರೆ ಜಾಸ್ತಿ. ಅಂತದ್ರಾಗ ನೀನು ಅವ್ವಂಗೋಸ್ಕರ ಪ್ರೀತಿನೇ ಬಿಡ್ತೀನಿ ಅಂತ ಹೇಳ್ತಾ ಇದೆಯಲ್ಲ, ತಿಟ್ಟವಾಗ್ಲು ಗ್ರೇಟ್ ಕಣವಿ ನೀನು. ನಾವ್ ಏನ್ ಮಾಡಿದ್ರು ನಮ್ಗೇನ್ ಸಿಗ್ಬೇಕೋ ಅದೇ ಸಿಗೋದು. ಬಾ ಹೋಗೋಣ. ಯಾರ ಹುಡುಗಿ? ಆ ಹುಡುಗಿ ನಿಮ್ಮನೆಗೆ ಅವಳವ. ನಮ್ಮನೆ ಒಳಗ? ಯಾರವಳು? ನಾವು ಈಟ್ ದಿನ ಹುಡುಕ್ತಾ ಇದ್ದ ಹುಡುಗಿ ಬೇರೆ ಯಾರು ಅಲ್ಲವ, ಆ ಗಂಗಾಧರಪ್ಪನ ಮಗಳು ಸ್ನೇಹ. ಇದ್ದಿಟ್ವನಪ್ಪ? ಹೌದು ಕಣವ, ನಮ್ಮವ್ರಿಗೆ ಆಪರೇಷನ್ ಆದಾಗ ಅಲ್ಲಿ ಇದ್ದಿದ್ದ ಸಿಬ್ಬಂದಿನೇ ನನ್ಗೆ ಈಸೆ ಹೇಳಿದ್ದು. ನಮ್ಮವರು ನಮ್ಮನ್ನೆಲ್ಲ ಬಿಟ್ಟೋದಾಗ ಅವ್ರಿಗೆ ಆಪರೇಷನ್ ಆಯ್ತು ಗೊತ್ತಾ? ಅದೇ ದಿವಸ ಗಂಗಾಧರಪ್ಪ ಮತ್ತೆ ಅವ್ರ ಮಗಳು ಯಾವುದೋ ಆಪರೇಷನ್ ಅಂತ ಹೋಗಿದ್ರು. ಆದ್ರೆ ಅಲ್ಲಿ ಆಪರೇಷನ್ ಆಗಿದ್ದು ಅವ್ರ ಅಪ್ಪನಿಗಲ್ಲವ, ಆ ಹುಡುಗಿಗೆ. ನಮ್ಮ ಹೃದಯನ ಇದೇ ಹುಡುಗಿಗೆ ಹಾಕೋರ ಕಣವ. ನಾನು ಈಸ್ಯನ ತಾನೇ ಕಷ್ಟಪಟ್ಟು ಕಂಡಿಡ್ತೀನವ. ಅಲ್ಲ, ನಂಗೆ ಈಸ್ಯ ಗೊತ್ತಾದ್ಮೇಕು, ನಮ್ಮ ಹೃದಯ ನನ್ನ ಕಣ್ಮುಂದೆ ಇದ್ಮೇಕು, ಅದ್ ನಿಂಗವ ಬಿಟ್ಟಿರ್ಲಿ. ನನ್ನ ಮಗಳು ನಮ್ಮನ್ನೆಲ್ಲ ಬಿಟ್ಟೋದ್ಮ್ಯಾಕು ನಮ್ಮ ಜೊತೆಗೆ ಅವಳ, ನಮ್ಮ ಮನೆಗೆ ಅವಳ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.